ಭಾಮತಿ ಕನ್ನಡದ ಕವಿಯೊಬ್ಬರು ಗ್ರಂಥವೊಂದನ್ನು ರಚನೆ ಮಾಡಲು ಪ್ರಾರಂಭಿಸುತ್ತಾರೆ. ಆಗಲೇ ಅಲ್ಲಿ ಉರಿಯುತ್ತಿದ್ದ ದೀಪವೊಂದು ಆರಿ ಹೋಗುತ್ತೆ. ಅದನ್ನು ತಿಳಿದುಕೊಂಡ ಮನೆಯಾಕೆ ಆಗಲೇ ಒಳಗೆ ಬರ್ತಾಳೆ. ಮತ್ತೆ ದೀಪವನ್ನು ಬೆಳಗ್ತಾಳೆ. ಆಗ ಸ್ವಲ್ಪ ಶಬ್ದ ಆಗುತ್ತೆ. ಕವಿಗೆ ಎಚ್ಚರವಾಯಿತು. ದೀಪದ ಬೆಳಕಿನಲ್ಲಿ ಅವಳು ಕಾಣಿಸ್ತಾಳೆ. ಯಾರು ನೀನು ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, 30 ವರ್ಷಗಳ ಹಿಂದೆ ನೀವು ನನ್ನನ್ನು ವಿವಾಹ ಮಾಡಿಕೊಂಡಿರಿ ಅಂತ ಹೇಳ್ತಾಳೆ. ಅಷ್ಟು ವರ್ಷಗಳು ನೀನು ಏನು ಮಾಡುತ್ತಿದ್ದೆ ಅಂತ ಕೇಳ್ತಾನೆ. ನಾನು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೆ. ನೀವು ಬರೆಯುತ್ತಿರುವ ಗ್ರಂಥವನ್ನು ತನ್ಮಯರಾಗಿ ಬರೆಯಲಿ ಅಂತ ಹೇಳಿ ನಿಮಗೆ ಬೇಕಾದುದನ್ನು ಪೂರೈಸ್ತಾ ಇದ್ದೆ ಅಂತ ಹೇಳ್ತಾಳೆ. ಹಾಗಾದರೆ ನಮಗೆ ಬೇಕಾದ ವಸ್ತುಗಳನ್ನು ಕೊಳ್ಳಲು ಹಣ ಬೇಕಲ್ಲವೇ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೀವು ಬರೆದ ಗ್ರಂಥವು ದೊಡ್ಡದು ಅಂತ ಹೇಳ್ತಾಳೆ. ನಿನ್ನನ್ನು ನಾನು ಯಾವ ರೀತಿಯಲ್ಲೂ ನೋಡಿಕೊಂಡಿಲ್ಲ. ನೀನು ನಿಸ್ವಾರ್ಥ ಜೀವನವನ್ನು ನಡೆಸಿದೀಯಾ. ಎಂತಹ ಅದ್ಭುತ ಜೀವನ ನಿನ್ನದು. ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ನನ್ನ ಹೆಸರು ಭಾಮತಿ. ಬಹುಶಃ ನಿಮ್ಮ ಹೆಸರನ್ನು ಮರ್ತಿರಬಹುದು. ನಿಮ್ಮ ಹೆಸರು ವಾಚಸ್ಪತಿ ಅಂತ ಹೇಳ್ತಾಳೆ. ಆಗ ವಾಚಸ್ಪತಿ ಹೇಳ್ತಾನೆ, ಈ ಗ್ರಂಥದ ಹೆಸರು ಭಾಮತಿ ಅಂತ.